ಅದು ಮೇ 7ನೇ ತಾರೀಕು ರಾತ್ರಿ 11:30 ಬೆಂಗಳೂರಿನಿಂದ ಸುಳ್ಯ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಸ್ ಹೊರಟಾಗ ಯಾರಿಗೂ ಕೂಡ ಆತಂಕವಿರಲಿಲ್ಲ. ಎಲ್ಲರೂ ದೇವರ ದರ್ಶನಕ್ಕೆ ಹೋಗುತ್ತಿದ್ದೇವೆ ಅಂತ ಖುಷಿಯಲ್ಲಿದ್ದರು. ಆದರೆ ಆ ಚಾಲಕನಿಗೆ ಮಾತ್ರ ಯಾಕೋ ಇಡೀ ರಾತ್ರಿ ಅಸ್ವಸ್ಥತೆ ಕಾಡುತ್ತಿತ್ತು. ಎದೆ ಒಳಗೆ ಏನೋ ಒಂದು ಸಂಕಟ, ಮೈಯೆಲ್ಲ ಬೆವರುತ್ತಿದ್ದರೂ ತನ್ನನ್ನು ನಂಬಿದ ಭಕ್ತರನ್ನ ಆ ದೇವರ ಸನ್ನಿಧಿಗೆ ತಲುಪಿಸಬೇಕು ಎಂದು ಒಂದೇ ಒಂದು ಗುರಿ ಆತನನ್ನ ಆ ಸ್ಟೇರಿಂಗ್ ಹಿಡಿಯುವಂತೆ ಮಾಡಿತ್ತು. ಆ ನೋವಿನಲ್ಲೂ ಆತ ಸುಬ್ರಹ್ಮಣ್ಯನನ್ನೇ ನೆನೆಸುತ್ತಾ ಬಸ್ ಅನ್ನ ಚಲಾಯಿಸುತ್ತಿದ್ದ. ಮೇ 8ನೇ ತಾರೀಕು ಬೆಳಿಗ್ಗೆ 8 ಗಂಟೆ ಮಡಿಕೇರಿಯಿಂದ ಸುಳ್ಯದತ್ತ ಸಾಗುವ ಕಟಕೇರಿಯ ಆ ಕಡಿದಾದ ಘಾಟಿ ರಸ್ತೆ. ಹಸಿರಿನ ನಡುವೆ ಬಸ್ ವೇಗವಾಗಿ ಸಾಗುತ್ತಿದ್ದರೂ ಚಾಲಕನ ಎದೆಯೊಳಗೆ ಮಾತ್ರ ಸುನಾಮಿ ಎದ್ದಿತ್ತು. ಇಡೀ ರಾತ್ರಿ ಕಾಡಿದ್ದ ಆ ಅಸ್ವಸ್ಥತೆ ಈಗ ರೌದ್ರ ರೂಪವನ್ನ ತಾಳಿತ್ತು. ರಾತ್ರಿ ಊಟ ಮಾಡಿದರೂ ಯಾಕೋ ಒಂದು ರೀತಿ ಅಸಿಡಿಟಿ ಆಗುತ್ತಿದೆ ಅಂತ ಆ ಚಾಲಕನಿಗೆ ಆ ಭಾವನೆ ಇತ್ತು. ಯಾವುದೇ ಕಾರಣಕ್ಕೂ ಅವನಿಗೆ ಹೃದಯದ ಬಗ್ಗೆ ಕಾಳಜಿ ಇರಲಿಲ್ಲ. ಅಸಿಡಿಟಿ ಅಂತಾನೆ ಆ ಚಾಲಕ ತಿಳಿದುಕೊಂಡು ಬಿಟ್ಟಿದ್ದ. ಒಂದು ಕ್ಷಣ ಹಠಾತ್ತನೆ ಹೃದಯದ ಮಿಡಿತ ಏರುಪೇರಾಗಿ ಎದೆಯ ಮೇಲೆ 1000 ಟನ್ ಕಲ್ಲು ಇಟ್ಟಂತಹ ಅನುಭವ. ಚಾಲಕನಿಗೆ ಉಸಿರು ಗಂಟಲಲ್ಲಿ ಸಿಲುಕಿಕೊಂಡಂತಾಗಿತ್ತು. ಮೆದುಳಿಗೆ ರಕ್ತ ಸಂಚಾರ ನಿಂತಿತ್ತು. ಕಣ್ಣೆದುರು ಬೆಳ್ಳನೆ ಬೆಳಕು ಚೆಲ್ಲಿದಂತಾಗಿತ್ತು. ದೃಷ್ಟಿ ಮಂಜಾಗಿತ್ತು. ಅಕ್ಷರಶಃ ಕಾಲಪುರುಷ ತನ್ನ ಕರಾಳ ಹಸ್ತದಿಂದ ಆತನ ಪ್ರಾಣವನ್ನ ಸೆಳೆಯಲು ಮುಂದಾಗಿದ್ದ. ಮುಂದೆ ಕಂಡಿದ್ದು ರಕ್ತ ಹೆಪ್ಪುಗಟ್ಟುವ ಕಟಕೇರಿಯ ಆ ಡೆಡ್ಲಿ ತಿರುವು. ಆ ತಿರುವಿನ ಅಂಚಲ್ಲಿದ್ದು 100 ಅಡಿ ಆಳದ ಕಂದಕ. ಬಸ್ ಕೇವಲ ಒಂದೇ 1 ಇಂಚು ಪಥ ಬದಲಿಸಿದರೂ ಆ ಬೃಹತ್ ವಾಹನ 100 ಅಡಿ ಆಳಕ್ಕೆ ಉರುಳಿ ಹೆಣಗಳ ರಾಶಿಯೇ ಬೀಳುತ್ತಿತ್ತು. ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಬೆಳಗಿನ ನಿದ್ದೆಯಲ್ಲೋ ಅಥವಾ ದೈವ ಧ್ಯಾನದಲ್ಲಿ ಇದ್ದರು. ತಮ್ಮ ಮೇಲೆ ಮೃತ್ಯುವಿನ ನೆರಳು ಬಿದ್ದಿರುವುದು ಯಾರಿಗೂ ತಿಳಿದೇ ಇರಲಿಲ್ಲ. ಚಾಲಕನ ಕೈಗಳು ಬಿಗಿಯಾಗಿದ್ದವು, ಕಾಲುಗಳು ಪ್ರಾಣ ಎಳೆಯುತ್ತಿದ್ದವು. ಆದರೆ ಮುಂಜಾನೆ ಸಾಕ್ಷಾತ್ ಸುಬ್ರಹ್ಮಣ್ಯನೇ ಆ ಚಾಲಕನ ಇಚ್ಛಾಶಕ್ತಿಯಂತೆ ಬಂದಿದ್ದ. ತನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಹಿಂದೆ ಕುಳಿತಿರುವ ಅಪ್ಪ, ಅಮ್ಮ, ಮಗು ಮರಿಗಳ ರಕ್ತದ ಓಕಳಿ ಆಗಬಾರದೆಂಬ ಹಠ ಆತನ ಕಣ್ಣಲ್ಲಿತ್ತು. ಕೊನೆಯ ಬಾರಿ ಉಸಿರನ್ನ ಬಿಗಿಯಾಗಿ ಹಿಡಿದು ನಡುಗುತ್ತಿದ್ದ ಕೈಗಳಿಂದಲೇ ಸ್ಟೇರಿಂಗ್ ಅನ್ನ ಭದ್ರವಾಗಿ ಹಿಡಿದು ಮಂಜಾದ ಕಣ್ಣುಗಳಲ್ಲೇ ರಸ್ತೆಯ ಅಂಚನ್ನ ಗುರುತಿಸಿ ಇಡೀ ಶಕ್ತಿಯನ್ನ ಬಲಗಾಲಿಗೆ ವರ್ಗಾಯಿಸಿ ಬ್ರೇಕ್ ಮೇಲೆ ಏರಿದ್ದಾನೆ. ಬಸ್ ಭೀಕರ ಸದ್ದಿನೊಂದಿಗೆ ರಸ್ತೆಯ ತೀರಾ ಅಂಚಿನಲ್ಲಿ ಕಂದಕಕ್ಕೆ ಬೀಳುವ ಮೊದಲೇ ಜಡವಾಗಿ ನಿಂತಿತ್ತು. ಆ ಒಂದು ಸೆಕೆಂಡ್, ಆ ಒಂದು ನಿರ್ಧಾರ, ಆ ಭೀಕರ ಮುಂಜಾನೆಯ ಚೀರಾಟವನ್ನ ಮೌನವಾಗಿಸಿ 100 ಜೀವಗಳಿಗೆ ಹೊಸ ಜನ್ಮ ನೀಡಿತ್ತು. ಬಸ್ ನಿಂತ ಕ್ಷಣವೇ ಚಾಲಕನ ಉಸಿರು ಶಾಂತವಾಗಿತ್ತು. ಆದರೆ ಆತ ಸಾಧಿಸಿದ್ದು ಮಾತ್ರ ಅಜರಾಮರ ಸ್ನೇಹಿತರೆ. ಹೌದು, ಸಾಕ್ಷಾತ್ ಕುಕ್ಕೆ ಸುಬ್ರಹ್ಮಣ್ಯನೇ ಆ ಚಾಲಕನಿಗೆ ಆ ಕ್ಷಣದಲ್ಲಿ ಶಕ್ತಿ ನೀಡಿದಂತಾಗಿತ್ತು. ಸಾವು ಕದ ಬಡಿದರೂ ಆ ಚಾಲಕ ಸೋಲನೊಪ್ಪದೆ ಬಸ್ಸನ್ನ ನಿಯಂತ್ರಿಸಿ ರಸ್ತೆ ಬದಿಗೆ ತಂದು ನಿಲ್ಲಿಸಿದ್ದನು. ಆ ಬಸ್ಸಲ್ಲಿದ್ದಂತಹ 10 ಜನರ ಪ್ರಾಣ ಉಳಿದಿತ್ತು. ಬಸ್ ಸುರಕ್ಷಿತವಾಗಿ ನಿಂತಿದ್ದೇ ತಡ ತನ್ನ ಕರ್ತವ್ಯ ಮುಗಿಸಿದ ಆ ಚಾಲಕ ಸ್ಟೇರಿಂಗ್ ಮೇಲೆಯೇ ಚಿರನಿದ್ರೆಗೆ ಜಾರಿದ್ದ. ಕುಕ್ಕೆ ದರ್ಶನಕ್ಕೆ ಹೊರಟಿದ್ದ ಆ ಭಕ್ತರ ಪಾಲಿಗೆ ಸುಬ್ರಹ್ಮಣ್ಯ ಸ್ವಾಮಿಯೇ ಆ ಚಾಲಕನ ರೂಪದಲ್ಲಿ ಬಂದು ಕಾಯ್ದಂತಾಗಿತ್ತು. ಹೌದು, ಆ ಸುಬ್ರಹ್ಮಣ್ಯನ ಚಮತ್ಕಾರಗಳೇ ಹಾಗೆ, ಆ ಸುಬ್ರಹ್ಮಣ್ಯನ ಪವಾಡಗಳೇ ಹಾಗೆ. ಸಂತ ಪರಶುರಾಮ ರಚಿಸಿದ 7 ಪವಿತ್ರ ಸ್ಥಳಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕೂಡ ಒಂದಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಬಳಿಯ ಕುಮಾರ ಪರ್ವತದಲ್ಲಿ ಭಗವಾನ್ ಕುಮಾರಸ್ವಾಮಿ ಮತ್ತು ಅವನ ಸಹೋದರ ಗಣೇಶ ರಾಕ್ಷಸರಾದಂತಹ ತಾರಕ ಮತ್ತು ಶೂರ ಪದ್ಮಾಸುರನ್ನು ಸಂಹರಿಸಿದಂತಹ ಸ್ಥಳವೇ ಇದಾಗಿದೆ. ಈ ವಿಜಯದ ನಂತರ ಭಗವಾನ್ ಕುಮಾರಸ್ವಾಮಿ ಇಂದ್ರನ ಮಗಳು ದೇವಸೇನೆಯನ್ನು ವಿವಾಹದ ಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹತ್ತಿರದ ಕುಮಾರ ಪರ್ವತವಾಗಿದೆ. ಎಲ್ಲ ಪ್ರಮುಖ ದೇವರುಗಳು ಈ ವಿವಾಹಕ್ಕೆ ಸಾಕ್ಷಿಯಾಗಿ ಈ ಸ್ಥಳಕ್ಕೆ ದೈವಿಕ ಶಕ್ತಿಯನ್ನು ನೀಡಿದ್ದರೆಂದು ನಂಬಲಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ನಾಗಗಳ ವಾಸಸ್ಥಾನವಾಗಿದೆ. ಇಲ್ಲಿ ಸುಬ್ರಹ್ಮಣ್ಯನಿಗೆ ಸಲ್ಲಿಸಿದ ಪೂಜೆಯು ಸರ್ಪರಾಜನಾದಂತಹ ವಾಸುಕಿಗೆ ಸಲ್ಲುತ್ತದೆ. ಹೀಗಾಗಿ ಈ ಸ್ಥಳವು ಎಲ್ಲಾ ತರಹದ ನಾಗದೋಷಗಳ ಪರಿಹಾರ ಸ್ಥಳವಾಗಿ ಮಾರ್ಪಡಿಸಲ್ಪಟ್ಟಿದೆ. ದೇಶದ ಮೂಲೆ ಮೂಲೆಗಳಿಂದ ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠೆ, ಅಶ್ಲೇಷ ಬಲಿ ಮತ್ತು ಇತರ ಪೂಜಾದಿಗಳನ್ನು ಇಲ್ಲಿನ ಭಕ್ತರು ಸಲ್ಲಿಸುತ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪರಾಜ ವಾಸುಕಿ ಬಂದು ನೆಲೆಸಲು ಒಂದು ದಂತಕಥೆಯೇ ಇದೆ. ಹಿಂದೆ ಋಷಿ ಕಶ್ಯಪ ಮಹಾಮುನಿಗಳಿಗೆ 13 ಜನ ಪತ್ನಿಯರಿದ್ದರು. ಅವರೆಲ್ಲ ದಕ್ಷನ ಮಕ್ಕಳು, ಅಂದರೆ ಅಕ್ಕ ತಂಗಿಯರು. ಇದರಲ್ಲಿ ಕದ್ರು ಮತ್ತು ವಿನುತ ಅನ್ನುವ 2 ಸಹೋದರಿಯರು ತುಂಬಾ ಅನ್ಯೋನ್ಯವಾಗಿದ್ದರು. ಒಂದು ದಿನ ಕದ್ರು ತನ್ನ ಸಹೋದರಿ ವಿನುತಾಳೊಂದಿಗೆ ಮೋಸದ ಪಂಥ ಕಟ್ಟಿ ತನ್ನ ಚರಣದಾಸಿಯನ್ನಾಗಿ ಮಾಡಿಕೊಳ್ಳುತ್ತಾಳೆ. ಇದು ವಿನುತಾಳ ಮಗನಾದಂತಹ ಗರುಡನಿಗೆ ತಿಳಿದು ಬರುತ್ತದೆ. ಆದರೆ ಕದ್ರು ತನ್ನ ತಾಯಿ ಸಮನಾಗಿದ್ದರಿಂದ ಅವಳಿಗೆ ಏನು ಮಾಡಲಾಗದೆ ದ್ವೇಷವನ್ನ ಅವಳ ಮಕ್ಕಳ ಮೇಲೆ, ಅಂದರೆ ಸರ್ಪಗಳ ಮೇಲೆ ತೀರಿಸಿಕೊಳ್ಳಲು ನಿರ್ಧಾರ
ಮಾಡುತ್ತಾನೆ. ಆ ಗರುಡ ಆ ಸರ್ಪಗಳನ್ನ ಕುಕ್ಕಿ ಕುಕ್ಕಿ ಕೊಂದು ಹಾಕಲು ಪ್ರಯತ್ನ ಮಾಡುತ್ತಾನೆ. ಇದೇ ಕಾರಣ ಪ್ರಾಣ ಭಯದಿಂದ ಶೇಷ ಪಾತಾಳವನ್ನು ಸೇರಿಕೊಂಡರೆ ಅನಂತ ವೈಕುಂಠವನ್ನು ತಲುಪುತ್ತಾನೆ. ನಾಗಗಳು ಶಿವನ ಕೊರಳು ಕೈಕಾಲನ್ನು ಸುತ್ತಿಕೊಳ್ಳುತ್ತವೆ. ಕಾಳಿ ಎನ್ನುವ ಹಾವು ನಂದಗೋಕುಲದ ಯಮುನೆಯಲ್ಲಿ ಅಡಗುತ್ತದೆ. ಹಾಗೆಯೇ ಶಂಖಪಾಲ, ಭೂದೂರ, ಅನಘಾನಿ ಸರ್ಪಗಳು ಒಂದೊಂದು ಕಡೆಗೆ ಅಡಗಿಕೊಳ್ಳುತ್ತವೆ. ಆದರೆ ವಾಸುಕಿ ಅನ್ನುವ ಮಹಾಸರ್ಪವೊಂದು ಗರುಡನ ಭಯದಿಂದ ಕರ್ನಾಟಕದ ತುಳುನಾಡಿಗೆ ಓಡಿ ಬರುತ್ತದೆ. ತುಳುನಾಡಿನ ತಪ್ಪಲಿನ ಸಹ್ಯಾದ್ರಿ ಮಡಲಿನ ಧಾರಾ ನದಿಯ ಪಕ್ಕದಲ್ಲಿರುವ ಬಿಲ್ವದ್ವಾರ ಅನ್ನುವ ಗುಹೆಯಲ್ಲಿ ಈ ವಾಸುಕಿ ಅಡಗಿಕೊಳ್ಳುತ್ತದೆ. ಅದು ಹೇಗೋ ಗರುಡನಿಗೆ ಈ ವಿಷಯ ತಿಳಿದು ಬರುತ್ತದೆ. ಇಬ್ಬರ ನಡುವೆ ಘನಘೋರ ಯುದ್ಧವಾಗುತ್ತದೆ. ಈ ವಿಷಯ ತಿಳಿದ ಅಪ್ಪನಾದಂತಹ ಕಶ್ಯಪ ಓಡೋಡಿ ಬಂದು ಯುದ್ಧವನ್ನು ತಡೆಯುತ್ತಾನೆ. ಮಹಾಶಿವಭಕ್ತನಾದ ವಾಸುಕಿಯಿಂದ ಹಲವು ಲೋಕ ಕಲ್ಯಾಣ ಕೆಲಸಗಳು ನಡೆಯಬೇಕಾಗಿವೆ ಹೀಗೆಂದು ಗರುಡನಿಗೆ ಹೇಳುತ್ತಾನೆ. ಗರುಡ ತನ್ನ ಹಸಿವನ್ನು ಇಂಗಿಸುವಂತೆ ಕೇಳಿಕೊಂಡಾಗ ಮನಿಲಾ ದ್ವೀಪದಲ್ಲಿ ದುಷ್ಟ ಬೇಡರು ಮತ್ತು ಹಾವುಗಳನ್ನು ತಿಂದು ಹಸಿವನ್ನು ಇಂಗಿಸು ಎಂದು ಕಶ್ಯಪ ಮುನಿಗಳು ಹೇಳುತ್ತಾರೆ. ವಾಸುಕಿಯು ತನ್ನ ಪ್ರಾಣ ಭಯವನ್ನು ಹೋಗಲಾಡಿಸಲು ಅಪ್ಪನನ್ನು ಮೊರೆ ಇಡುತ್ತಾನೆ. ಅಪ್ಪ ಶಿವನನ್ನು ಕುರಿತು ಇಲ್ಲಿಯೇ ತಪಸ್ಸು ಆಚರಿಸು ಎಂದು ಹೇಳುತ್ತಾನೆ. ವಾಸುಕಿಯ ತಪಸ್ಸನ್ನು ಮೆಚ್ಚಿ ಶಿವನು ಅವನ ಪ್ರಾಣ ಭಯವನ್ನು ಹೋಗಲಾಡಿಸುತ್ತಾನೆ. ಅದಕ್ಕೆ ಶಿವನು, ವಾಸುಕಿ ಚಿಂತಿಸಬೇಡ, ಮುಂದಿನ ಸ್ವಲ್ಪ ದಿನಗಳಲ್ಲಿ ಸರ್ಪಕುಲದ ರಕ್ಷಣೆಗಾಗಿಯೇ ನನ್ನ ಮಗನಾದಂತಹ ಸುಬ್ರಹ್ಮಣ್ಯ ಅಂದರೆ ಕುಮಾರ ನನ್ನ ಮಗನಾಗಿ ಇಲ್ಲಿ ಜನಿಸುತ್ತಾನೆ. ಹೀಗೆ ಹಲವು ವರ್ಷಗಳ ಕಳೆದ ನಂತರ ಸುಬ್ರಹ್ಮಣ್ಯ ಸ್ವಾಮಿಯು ಅಂದರೆ ಕುಮಾರ ತಾರಕಾಸುರನನ್ನು ಕೊಂದು ತನ್ನ ರಕ್ತ ಸಿಕ್ತ ಆಯುಧವನ್ನು ಧಾರಾ ನದಿಗೆ ತೊಳೆಯುತ್ತಾನೆ. ಅಂದಿನಿಂದ ಈ ನದಿಯು ಕುಮಾರನು ತನ್ನ ಅಸ್ತ್ರವನ್ನು ಇಲ್ಲಿ ತೊಳೆದಿದ್ದರಿಂದ ಕುಮಾರ ಧಾರಾ ನದಿಯಾಗಿ ನಾಮಧೇಯವನ್ನು ಹೊಂದುತ್ತದೆ. ಇಂದ್ರ ತನ್ನ ಮಗಳಾದಂತಹ ದೇವಸೇನೆಯೊಂದಿಗೆ ಓಡೋಡಿ ಬಂದು ಕುಮಾರನನ್ನು ವಿವಾಹವಂತೆ ಪ್ರಾರ್ಥಿಸಿಕೊಳ್ಳುತ್ತಾನೆ. ತಂದೆಯ ಒಪ್ಪಿಯನ್ನು ಪಡೆದು ಸಕಲ ದೇವರುಗಳ ಮುಂದೆ ಸುಬ್ರಹ್ಮಣ್ಯ ಸ್ವಾಮಿಯು ಕುಮಾರಧಾರಾ ತಟದಲ್ಲಿ ಚಂಪಾ ಷಷ್ಠಿಯ ದಿನದಂದು ದೇವಸೇನೆಯನ್ನ ಇಲ್ಲಿಯೇ ಮದುವೆಯಾಗುತ್ತಾನೆ. ಪ್ರಖ್ಯಾತ ಸುಬ್ರಹ್ಮಣ್ಯ ದೇವಾಲಯವಿರುವ ಕುಕ್ಕೆ ಸುಬ್ರಹ್ಮಣ್ಯ, ಆದಿ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ಪಳನಿ ಹಾಗೂ ಕಾರ್ತಿಗಮಂ ಮುಂತಾದ ಕಡೆ ಸ್ಕಂದ ಷಷ್ಠಿ ಎಂದು ಜಾತ್ರೆ ಹಾಗೂ ಉತ್ಸವಗಳು ಕೂಡ ನಡೆಯುತ್ತವೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆಸಿಕೊಡುವ 2 ಜನಪ್ರಿಯ ಪೂಜಾ ವಿಧಿಗಳೆಂದರೆ ಆಶ್ಲೇಷ ಬಲಿ ಹಾಗೂ ಸರ್ಪದೋಷ ಪರಿಹಾರ. ಇದೇ ಕಾರಣ ಈ ಎಲ್ಲ ಪರಿಹಾರಗಳನ್ನು ಪಡೆದುಕೊಳ್ಳಲು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ. ಅದರಲ್ಲೂ ಚಂಪಾ ಷಷ್ಠಿ ಎಂದು ಇಲ್ಲಿ ಲಕ್ಷಾಂತರ ಜನರು ಸೇರಿಕೊಳ್ಳುತ್ತಾರೆ. ಸ್ನೇಹಿತರೆ, ಒಂದು ವೇಳೆ ನೀವು ಈ ಸಮಯದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಡಬೇಕೆಂದರೆ ಒಂದು ಒಳ್ಳೆಯ ಸಮಯವಾಗಿದೆ. ಅಂದಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಬೆಂಗಳೂರಿನಿಂದ ಸುಮಾರು 280 ಕಿಲೋಮೀಟರ್ ದೂರದಲ್ಲಿದ್ದರೆ ಮಂಗಳೂರಿನಿಂದ ಕೇವಲ 105 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಹತ್ತಿರದ ವಿಮಾನ ನಿಲ್ದಾಣ ಕೂಡ. ಸುಬ್ರಹ್ಮಣ್ಯ ರಸ್ತೆ ರೈಲು ನಿಲ್ದಾಣ ಕುಕ್ಕೆ ಸುಬ್ರಹ್ಮಣ್ಯದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರು ಅಥವಾ ಬೆಂಗಳೂರಿನಿಂದ ಕುಕ್ಕೆ ಸುಬ್ರಹ್ಮಣ್ಯವನ್ನು ತಲುಪಲು ಬಸ್ ಸೇವೆ ಕೂಡ ಇದೆ. ಸ್ನೇಹಿತರೆ, ಒಂದು ವೇಳೆ ನೀವು ಮಂಗಳೂರು, ಧರ್ಮಸ್ಥಳ, ಹೊರನಾಡು ಈ ಕ್ಷೇತ್ರಗಳಿಗೆ ಹೋದರೆ ತಪ್ಪದೆ ಸುಬ್ರಹ್ಮಣ್ಯಕ್ಕೂ ಕೂಡ ಭೇಟಿ ಕೊಡಿ ಎಂದು ನಾವು ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್
ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.